ಜಾಣೆ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ದೇವೇಗೌಡರ ಕುಟುಂಬದ ಮೇಲೆ, JDS ಪಕ್ಷದ ಮೇಲೆ, ಕುಮಾರಣ್ಣನ ಮೇಲೆ ಸೇಡು ತೀರಿಸ್ಕೋತಾ ಇದ್ದಾರೆ. ಹಳೆಯ ನೆನಪನ್ನು ಇನ್ನೂ ಮರ್ತಿಲ್ವಾ? ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟಿಲ್ಲ, ಮೋಸ ಮಾಡಿರೋ ಅನ್ನೋದು ಇನ್ನೂ ಕಾಡ್ತಾ ಇದೆ ಅವರೊಳಗಡೆ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವರು. BJP JDSನ ಹೊಂದಾಣಿಕೆ ಯಾವ ಮಟ್ಟಕ್ಕಿದೆ, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಒಳ್ಳಾಗಿದೆ. ಅಥವಾ ಪಬ್ಲಿಕಲ್ಲಿ ದೇವೇಗೌಡರು ಯಡಿಯೂರಪ್ಪನವ್ರಿಗೆ ಬಾಸ್ಟೆಡ್ ಅಂತ ಕರೆದಿದ್ದು, ಬೋಸಡಿ ಮಗ ಅಂತ ಕರೆದಿದ್ದನ್ನು ಮರ್ತಿಲ್ವಾ? ಕಾಯ್ತಾ ಇದ್ದಾರೆ ಇದಕ್ಕೋಸ್ಕರ. ಅಥವಾ ನಿಖಿಲ್ ಕುಮಾರಸ್ವಾಮಿ ನಾನು ಯಾಕೆ ಲೀಡರ್ ಮಾಡಬೇಕು, ನಾವು ಯಾಕೆ ಲೀಡರ್ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿನ ಅನ್ನುವ ರಾಜಕೀಯ ತಂತ್ರನ ಇದೆಲ್ಲವನ್ನು ಸಹ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಜಾಣೆಯರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ದ. JDS ಕಾರ್ಯಕರ್ತರು ಒಂದು ಡೈಲಾಗ್ನ ಎಲ್ಲ ಕಡೆ ಹೇಳ್ಕೊಬರ್ತಿದ್ರು, ದೊಡ್ಡ ಗಂಟಲಲ್ಲಿ ಹೇಳ್ಕೊಬರ್ತಾಯಿದ್ರು. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ, ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಅಂತೇಳಿ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾಯಿದ್ರು. ಆದರೆ ಈಗ ಅವ್ರಿಗೆ ಮರ್ಮಾಘಾತ ಆಗಿರುತ್ತೆ. BJP ಮತ್ತು JDS ಹೊಂದಾಣಿಕೆ ಎಷ್ಟು ಮಟ್ಟಿದ್ದು, ನಿಜವಾಗ್ಲೂ ಹೊಂದಾಣಿಕೆ ಆಗ್ತಿತ್ತದು, ಎಷ್ಟು ದಿವಸ ಉಳಿಯುತ್ತಿದ್ದು. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರಲ್ಲ ಅಂತಾರೆ. ಯಾರು ಎಲ್ಲಿ ಬೇಕಾದ್ರೂ ಇರ್ತಾರೆ. ಒಂದು ಕಾಲದಲ್ಲಿ ಇದೇ JDS BJP 2020 ಸರ್ಕಾರ ಮಾಡಿ ಕಿತ್ತಾಡ್ಕೊಂಡು ಯಡಿಯೂರಪ್ಪನಿಗೆ ಅಧಿಕಾರ ಕೊಡದಲ್ಲೇ ಮೋಸ ಮಾಡಿದ್ರು ಅಂತೇಳಿ ಒಬ್ಬ ಸಾಧಾರಣ ಲೀಡ್ರ ಅಂತ ಯಡಿಯೂರಪ್ಪನವರು ಜೀವಮಾನದಲ್ಲಿ BJP ಅಧಿಕಾರಕ್ಕೇ ಬರಲ್ಲ ಅಂತ ಅಂದ್ಕೊಂಡಿದ್ದರು. ದೇವೇಗೌಡರ ಮನೆಗೆ ಹೋಗಿ ಬರೀ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಸಾಕು ಒಂದು ಗೋಗರಿತಿದ್ದ ಯಡಿಯೂರಪ್ಪ ದೊಡ್ಡ ಮಟ್ಟದ ಲೀಡರ್ ಆಗಿ ಎಮರ್ಜ್ ಆಗಲಿಕ್ಕೆ, ಒಂದು ರೀತಿಯ ಲಿಂಗಾಯತರ ಪ್ರಶ್ನಾತೀತ ಲೀಡರ್ ಆಗಲಿ ಹೊರಹೊಮ್ಮಲಿಕ್ಕೆ ಕುಮಾರಸ್ವಾಮಿಯವರೇ ಕಾರಣ. ಆಡಿದ ಮಾತಂಗೆ 20 ತಿಂಗಳು ಅಧಿಕಾರ ಬಿಟ್ಕೊಡಲಿಲ್ಲ, ದೊಡ್ಡ ಲೀಡರ್ ಆದರು. ಅದು ವಿಜಯೇಂದ್ರ ಕಾಡ್ತಾ ಇದೆ. ಇವತ್ತು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಅದಕ್ಕೆ ಇವತ್ತು ಅವರು ಆಡಿದ ಮಾತು, ಆ ಒಂದು ಮಾತಿದೆಯಲ್ಲ, ಬಹುಶಃ ಈ ಥರ ಎಲ್ಲ ಪ್ರಶ್ನೆಗಳು ಹುಟ್ಟಾಗ್ತಾ ಹೋಗುತ್ತೆ, ಇಷ್ಟೆಲ್ಲ ಅನುಮಾನಗಳನ್ನ ಹುಟ್ಟಾಕುತ್ತೆ. ಈ ಮೈತ್ರಿ ಎಷ್ಟು ದಿವಸ ಸಾಚವಾಗಿರುತ್ತೆ? ಎರಡು ತದ್ವಿರುದ್ಧವಾದ ಪಾರ್ಟಿಗಳು. JDSನ ಮೂಲ ಗುಣ ಏನಪ್ಪ ಅಂದರೆ ಈ ರೈತರು ಹೋರಾಟ, ಹಿಂಗೆ ಈ ನಿಟ್ಟಲ್ಲಿ ಪಕ್ಷ ಕಟ್ಟಿದ್ದು. ಮತ್ತು ದೇವೇಗೌಡರ ರಾಜಕೀಯ ನಿಂತಿದೆ ರೈತರು ಮತ್ತು ನದಿ ನೀರಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಇವೆಲ್ಲ ಮಾಡ್ಕೊಂಡು. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಆ ಕೆಲಸಕ್ಕೆ ಇವತ್ತು ಇಳಿದಿದ್ದಾರೆ. ಇದು ಯಾವತ್ತೋ ಈ ಥರ ಕೆಲಸಗಳು ಮಾಡಬೇಕಾಯಿತು, ಇವತ್ತು ಬೀದಿಗೆ ಇಳಿದಿದ್ದಾರೆ. ಅವ್ರಿಗೆ ಅರ್ಥ ಆಯಿತು, ನಾನು ಕೂತ್ಕೊಂಡು ಬರೀ ಎಲೆಕ್ಷನ್ ಇಲ್ದಾಗ ಪಿಕ್ಚರ್ ಮಾಡೋದು, ಎಲೆಕ್ಷನ್ ಬಂದ ತಕ್ಷಣ ಏನೋ ದೊಡ್ಡದೇ ಬರೀ ಮೈಕ್ ಮುಂದೆ ಬಂದಿರತಕ್ಕಂಥ ಈ ಡೈಲಾಗ್ಗಳು ಹೊಡೆದ್ರೆ ಆಗಲ್ಲ, ಬೀದಿಗೆ ಇಳಿಬೇಕು ಅಂತೇಳಿ ಇಳಿದಿದ್ದಾರೆ. ಒಳ್ಳೆಯದು. ಒಬ್ಬ ವಿರೋಧ ಪಕ್ಷವಾಗಿ ರೈತರ ಪರವಾಗಿ ನಿಂತ್ಕೊಳ್ಳೋದು ಸರಿಯಾದ ಕೆಲಸ. ಆದರೆ ಇವರು BJP ಮತ್ತು JDS ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ವ, BJPಯವರು ಅಷ್ಟೇ ಪ್ರಾಮಾಣಿಕವಾಗಿ ಇನ್ವಾಲ್ವ್ ಆಗಿದ್ದಾರೆ. ಅಶೋಕ್ ಅವ್ರು ಬಂದಿರೋ 4 ಮಾತಾಡ್ತಾ ಇದ್ದಾರೆ. ಆದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಿದೆಯಲ್ಲ, ಇವತ್ತು ನೆನ್ನೆ ಆಡಿದ ಮಾತಿದೆಯಲ್ಲ, ಅದು ಎಲ್ಲವನ್ನು ಧ್ವಂಸ ಮಾಡಾಕ್ತು. ಮುಂದಿನ ರಾಜಕೀಯ ನಡೆ ಹೆಂಗಿರುತ್ತೆ, ಒಂದು ರೀತಿ ಒಂದು ಚಿತ್ರಣ ಕಣ್ಮುಂದೆ ಬರ್ತಾ ಇರುತ್ತೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ಮಧು ಬಂಗಾರಪ್ಪನವರು, ಮಂತ್ರಿ ಮಧು ಬಂಗಾರಪ್ಪ ಮತ್ತು ವಿಜಯೇಂದ್ರರು ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಏನು ಮಾತಾಡಿದ್ರು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾಯಿದೆ. ಇದೇ ಬಿಡದಿ ವಿಚಾರದಲ್ಲಿ, ಟೌನ್ಶಿಪ್ ವಿಚಾರದಲ್ಲಿ ಪಾದಯಾತ್ರೆ ಏನು ಮಾಡ್ತಿದ್ದಾರೆ ಅದನ್ನು ಮಧು ಬಂಗಾರಪ್ಪ ಕೇಳ್ತಾರೆ. ವಿಜಯೇಂದ್ರ ಹೇಳ್ತಾರೆ ಏನೋ ಸಿಂಬಾಲಿಕಾಗಿ ಮಾಡ್ತಾವ್ರೆ, ಬಿಡಿ ಸಿಂಬಾಲಿಕಾಗಿ ಮಾಡ್ತಾವ್ರೆ, ಇದೇನಂತ ವಿಶೇಷ ಇಲ್ಲ. ಮತ್ತು ಅಲ್ಲಿ ಭಾಗವಹಿಸೋರಿಗೆಲ್ಲ ಒಪ್ಕೊಂಡಿದ್ದಾರೆ ಪರಿಹಾರಕ್ಕೆ. ನೋಡಿ, ವಿಜಯೇಂದ್ರ ಹೇಳೋಂಥ ಮಾತಿದು, ಕಾಂಗ್ರೆಸ್ ಅವರಲ್ಲ, ವಿಜಯೇಂದ್ರ ಹೇಳ್ತಾ ಇರೋದು ಒಪ್ಕೊಂಡಿದ್ದಾರೆ. ಅಥವಾ BJP ಸಾಮಾನ್ಯ ಕಾರ್ಯಕರ್ತ ಅಲ್ಲ, BJPಯ ರಾಜ್ಯಾಧ್ಯಕ್ಷ. ಈಗ ಕುಮಾರಣ್ಣವರು ಏನು ಹೇಳ್ತಾರೆ ಇವಾಗ? ಇಲ್ಲ, ವಿಜಯೇಂದ್ರ ಮಾತನ್ನ ಹಲ್ಗಳಿಬೇಕು, ಖಂಡಿಸಬೇಕು, ಇಲ್ಲ ಪಾದಯಾತ್ರೆ ನಿಲ್ಲಿಸ್ಬೇಕು. ವಿಜಯೇಂದ್ರ ನಿಮ್ಮ ನೀವು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರ ಆ ಪಕ್ಷದ ರಾಜ್ಯಾಧ್ಯಕ್ಷ ಹೇಳ್ತಾವ್ರೆ ರೈತರೆಲ್ಲ ಒಪ್ಕೊಂಡ್ರೆ ಪರಿಹಾರ ತಗೊಳಕ್ಕೆ ಅಂತ. ಮತ್ತು ನೀವು ನೋಡ್ರೆ ಪಾಪ ಕಾಲನ್ನ ಇಸ್ಕೊಂಡು ನಿಮ್ಮ ಆರೋಗ್ಯನ ಕೆಡಿಸ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ರ. ನಿಖಿಲ್ ಕುಮಾರಸ್ವಾಮಿ ಕಳಿಸಿದ್ರ. ಇದು ಕ್ಲಾರಿಟಿ ಬೇಕಲ್ಲ ಕುಮಾರಣ್ಣ. BJPಯವ್ರಿಗೆ ಗೊತ್ತು. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, JDS ಬೆಳೆದು ಬಂದ ರೀತಿ ಹೆಂಗೆ ಅಂತ ಹೇಳ್ಬಿಟ್ಟು. ಆದರೆ BJP ತದ್ವಿರುದ್ಧ. ಅವ್ರಿಗೆ ಯಾವತ್ತೂ ಸಹ ರೈತರು, ಈ ಕಾರ್ಮಿಕರು, ಮಹಿಳೆಯರು, ಬಡವರು ಅವೆಲ್ಲ ಏನೂ ಬೇಕಾಗಿಲ್ಲ. ಒಂದು ಸಲ ಇದೇ BJP ಮಾಜಿ ಅಧ್ಯಕ್ಷ ಕಟೀಲ್ ಅವ್ರು ಏನು ಹೇಳ್ತಾಯಿದ್ರು, ಅದೇನು ರೀ ರಸ್ತೆ, ನೀರು, ಮತ್ತೊಂದು ಅಂತೀರ, ಅವೆಲ್ಲ ಕೇಳಬಾರ್ದು. ಉದ್ಯೋಗ ಎಲ್ಲ, ಹಿಂದುತ್ವ, ಮತಾಂತರ, ಲವ್ ಜಿಹಾದ್, ಇದನ್ನು ಮಾತಾಡಬೇಕು ಅಂಥೇಳಿ ಓಪನ್ನಾಗಿ ಹೇಳ್ತಾರೆ ಅವರು. ಮಾಜಿ ಅಧ್ಯಕ್ಷ ಆಗಿದ್ದನು ಇವ್ರಿಗೆ. ಯಾಕೆಂದರೆ ಇವ್ರಿಗೆ ಮೃಷ್ಟಾನ್ನ ಭೋಜನ ಸಿಗೋದು ಸಾಬ್ರಿಂದ.
ಅಲ್ಲಿ ಸಾಬ್ರು ಯಾರೋ ಒಂದಷ್ಟು 2 ಕೋತಿಗಳು ಕಿತಾಪತಿ ಮಾಡಬೇಕು, ಅದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೋಬೇಕು. ನೋಡಿದಲ್ಲ ಮದ್ದೂರಲ್ಲಿ ಒಂದು ಸಣ್ಣ ಘಟನೆಯನ್ನು ಬಾಬಾ ಯಾರ್ಯಾರು ಬಂದರು ಏನು ಬಬ್ಬರಿದು ಬಿಟ್ರು. ರೈತರ ವಿಚಾರದಲ್ಲಿ ಎಲ್ಲಪ್ಪ BJP ಬಾವುಟಗಳು ಎಲ್ಲಿ ಕಾಣ್ತಾ ಇದ್ದಲ್ಲಿ, ಬ್ಯಾನರ್ಗಳಲ್ಲಿ, ಲೀಡ್ರ್ಗಳಲ್ಲಿ. ಅಶೋಕ್ ಅವ್ರು ಏನೋ ಒಂದು 4 ಮಾತು ಒಂದಷ್ಟು ಆಡ್ತಾವ್ರಷ್ಟೇ. ಎಲ್ಲಿ ವಿಜಯೇಂದ್ರ ಅವರು? ಅಂದರೆ ರೈತರ ಬಗ್ಗೆ ಕಾಳಜಿ ಅಂತ ಹೇಳೋದು, ಯಡಿಯೂರಪ್ಪನವರು ರೈತ ಪರವಾದ ಬಡ್ಜೆಟ್ ಮಂಡಿಸ್ತೆ ಅಂತ ಹೇಳ್ಬಿಡೋದು, ಹಸಿರು ಶಾಲೆ ಹಾಕ್ಕೊಂಡು ಪ್ರಮಾಣ ವಚನ ತಗೊಂಡಿದ್ದು ಎಷ್ಟು ಡೋಂಗಿನ ಗೊತ್ತಾಯ್ತಾ ವಿಜಯೇಂದ್ರ ಅವರೇ, ಎಷ್ಟು ಡೋಂಗಿನ ಗೊತ್ತಾಯ್ತಾ? ಯಾಕೆಂದರೆ ಈ ವೇದಿಕೆ ಮೇಲೆ ಹಿಂಗೆ ಮಾತಾಡೋದಿದೆಯಲ್ಲ, ಇದು ಹೊಸ ಚಾಲಿ ಅಲ್ಲ. ಇವ್ರ ಅಪ್ಪನೂ ಇದೇ ಕೆಲಸ ಮಾಡಿದರು. ಒಂದು ಸಲ ಅನಂತಕುಮಾರು ಯಡಿಯೂರಪ್ಪನವರು ವೇದಿಕೆ ಮೇಲೆ ಕುಂತಿರ್ತಾರೆ, ಯಾವುದೋ ಡೈರಿ ವಿಚಾರದಲ್ಲಿ ದುಡ್ಡು ತಗೊಂಬಿಟ್ರು ಅಂತೇಳಿ ಯಾರೋ ಸಿದ್ದರಾಮಯ್ಯನ ಶಿಷ್ಯನ ಯಾರೋ ಒಬ್ಬ ಗೋವಿಂದರಾಜ್ ಯಾರೋ ಒಂದು ಡೈರಿ ಬರೆದಿದ್ರು ಅಂತ ಹೇಳ್ಬಿಟ್ಟು ಅದು ದೊಡ್ಡ ಇಶ್ಯೂ ಆಗಿತ್ತು. ಅವಾಗ ಇದೇ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ವೇದಿಕೆ ಮೇಲೆ ಕುತ್ಕೊಂಡು ನಗಾಡ್ತಾರೆ, ನಾವು ತೊಗೊಂಡಿದ್ವಪ್ಪ, ತೊಗೊಂಡಿದ್ದು ಯಾರು ಡೈರಿಲಿ ಬರೆದಿಡ್ತಾರೆ ಅಂತೇಳಿ ನಗಾಡ್ತಾರೆ. ಅದು ಆ ಟೈಮಲ್ಲಿ ದೊಡ್ಡ ಸುದ್ದಿ ಆಗ್ಬಿಡುತ್ತೆ, ದೊಡ್ಡ ಮಟ್ಟದ ವೈರಲ್ ಆಗುತ್ತೆ. ಇವತ್ತು ಅಷ್ಟೇ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಕೂತ್ಕೊಂಡು ಮಾತಾಡ್ತಾ ಇರೋದು. ಇಷ್ಟಕ್ಕೆ BJP ಕ್ರಮ ತಗೋಬೇಕಾಯ್ತು. ಹಾಗಾದರೆ ಕಿತ್ಪಿಸಾಕ್ಬೇಕಾಯಿತು. ನಿಮ್ಮ ನಿಲುವೇನಂಗಾದರೆ ಮತ್ತು ಮಾತೆತ್ತರ ಅದ್ಯಾಕೆ ಅದ್ರ ಬಗ್ಗೆ ನೀವು ವಿರೋಧ ಮಾಡ್ತೀರಾ? ಅಂತರಂಗದಲ್ಲಿ ನಿಮ್ಗೇನಿದೆ ವಿಚಾರ? ಕುಮಾರಸ್ವಾಮಿಯವ್ರು ಕೇಳಬೇಕಾಯ್ತು, ಅದ್ರ ಬಗ್ಗೆ ಮಾತಾಡಬೇಕಲ್ವಾ, ಕ್ಲಾರಿಟಿ ಬೇಕಲ್ವಾ? ಯಾಕೆಂದರೆ ವಿಜಯರಂಗೆ ಗೊತ್ತು, ನಿಖಿಲ್ ಕುಮಾರಸ್ವಾಮಿನ ಲೀಡರ್ ಮಾಡಲಿಕ್ಕೆ ನಾವು ಯಾಕೆ ಹೋಗಬೇಕು? ಈಗಲಾದರೂ JDS ಕಾರ್ಯಕರ್ತರು, JDS ಲೀಡ್ರು ಕುಮಾರಸ್ವಾಮಿಯವ್ರು ಅರ್ಥ ಮಾಡಿಕೊಂಡು ನಿಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗಲ್ಲ, ನಿಮ್ಮನ್ನು ಮುಗ್ಸೋಕ್ಕೆ ಇರೋದವರು. ಈಗಲೂ ತಳಮಟ್ಟದ ಕಾರ್ಯಕರ್ತರು JDS ಆಗಿದ್ದಾರೆ, ಹಳ್ಳಿಗಾಡಂದರೆ ಇವತ್ತು ಕಾರ್ಯಕರ್ತರಿದ್ದಾರೆ. ಇವ್ರ ಜೊತೆ ಹೋಗ್ಬಿಟ್ಟು ಅದರಲ್ಲೂ ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ಸಾಬ್ರ ಬೈಕಂಗೆ ಕೂತ್ಕೊಂಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಅವರೇ. ಮೊನ್ನೆ ಯಾವುದೋ ಒಂದು ಇಂಟ್ರ್ಯೂಲ್ಲಿ ಅಶೋಕ್ ಅವ್ರು ಹೇಳ್ತಾರೆ, ಪ್ರಾಮಾಣಿಕವಾದ ಮಾತು, ನಂಗೆ ತುಂಬ ಖುಷಿಯಾಯಿತು. ಹಿಂದುತ್ವ ಅಂದ್ರೇನು ಬರೀ ಸಾಬ್ರ ಬೈಯದ ಅಂತ, ಸಾಬ್ರ ಬೈಕಿಂಗ್ ಕೂತ್ಕೊಳ್ಳೋದು ಹಿಂದುತ್ವನ? ಇಂಡೈರೆಕ್ಟಾಗಿ ಹೇಳ್ತಾರೆ ಅಶೋಕ್ ಅವರು, ಯಾರ್ಯಾರು ಈ CT ರವಿ, ಪ್ರತಾಪ್ ಸಿಂಗ್ ಅವ್ರ ಬಗ್ಗೆ ಎಲ್ಲ. ಯಾಕೆ ಬೈಬೇಕು? ಅವ್ರು ನಮ್ಮ ಬದುಕಳಿ ಬಿಡಿ, ಬದುಕಬೇಕಲ್ವ, ಯಾಕೆ ಬೈಬೇಕು? ಇದು ಆಳ್ದಲ್ಲ ಅಶೋಕ್ ಅವ್ರಿಗೆ ಅದಿದೆ ಸ್ಪಷ್ಟತೆ. ಆದರೆ BJP ಸಿದ್ಧಾಂತ ಅದಲ್ವಲ್ಲ, ಇಲ್ಲದೇ ಇರೋದನ್ನೂ ಕೆದಕಬೇಕು. ಬರೀ ದಿನ ಬೆಳಗಾದರೂ ಸಾಬ್ರು ಈ ಸಾಬ್ರೇನೋ ಈ ಜೋಬೊಳಗೆ ಬಾಂಬ್ ಇಟ್ಕೊಂಡೇ ಓಡಾಡ್ತವ್ರೆ. ಲಿಂಗಾಯತರು ಇವರು ಕ್ರಿಶ್ಚಿಯನ್ರು ಮತಾಂತರ ಮಾಡೋಕ್ಕೆ ಓಡಾಡ್ತವ್ರೆ ಅಂಥೇಳಿ ಬಿಂಬಿಸ್ಬೇಕು. ಹಿಂದೂಗಳು ಸಿಕ್ಕಾಪಟ್ಟೆ ಅಪಾಯದಲ್ಲಿದ್ದಾರೆ ಅಂತ ಹೇಳಬೇಕು, ಬಬ್ಬರಿಬೇಕು. ಇದು BJPಯ ಹೋರಾಟದ ಶೈಲಿ. ಮತ್ತು ಈ ರೈತರ ವಿಚಾರದಲ್ಲಿ ಕಾಲು ನೋಯಿಸ್ಕೊಂಡು ಹೋರಾಟ ಮಾಡ್ತಾರಾ, ಪಾದಯಾತ್ರೆ ಮಾಡ್ತಾರಾ? ಈಗಲಾದರೂ ಸಹ JDS ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾವ್ರು ವಿಜಯೇಂದ್ರ, ಎಲ್ಲ ಒಪ್ಕೊಂಡ್ರೆ ರೈತರೆಲ್ಲ ಪರಿಹಾರ ತಗೊಳಕ್ಕೆ ಒಪ್ಕೊಂಡಾರೆ ಅಂತೇಳ್ಬಿಟ್ಟು. ಮತ್ತು ಅಶೋಕ್ ಅವರೇ, ನಿಮ್ಮ ಅಧ್ಯಕ್ಷರೇ ಹೇಳಿದ್ಮೇಲೆ ನೀವು ಯಾಕೆ ಕೂತ್ಕೊಳ್ಳಿ ಬಬ್ಬರಿತಾ ಇದ್ದೀರಾ? ನಿಮ್ಮ ಹೋರಾಟ ಅಥವಾ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಎಲ್ಲವನ್ನೂ ಸಹ ಒಂದೇ ಸಲ ಟ್ವಿಸ್ಟ್ ಮಾಡಾಕಿದ್ರು ವಿಜಯೇಂದ್ರ ಅವರು. ಕುಮಾರಣ್ಣ, ಈಗ ನೀವು ಈ ವಿಚಾರಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ನಮಸ್ಕಾರ.